ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನಪ್ಪ ಅಂದರೆ ಮತ್ತು ಪರಿಹಾರ ಆಗಿರ್ಬೋದು, ಅಂದರೆ ಯಾವ ಎಕ್ಸಾಮ್ ಕೇಳ್ತಾರೆ ಅನ್ನೋದಾದರೆ SSC GD ಎಕ್ಸಾಮ್ ಇದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ತಕ್ಕಂತಹ ಎಕ್ಸಾಮ್ಗಳಿಗಿರ್ಬೋದು, ಮತ್ತು ಕರ್ನಾಟಕ ಎಕ್ಸಾಮ್ ಅಂದರೆ KPSC ಮತ್ತು ಕರ್ನಾಟಕ ಎಜುಕೇಷನ್ ಅಥಾರಿಟಿಯಲ್ಲಿ ಕೇಳ್ತಕ್ಕಂಥ ಶಾಲಾ ಶಿಕ್ಷಕರ ನೇಮಕಾತಿ. ಈಗ ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಟೀಚರ್ ಆಗಿರ್ಬೋದು, ಅಲ್ಲಿ ಮೆಂಟಲ್ ಅಬಿಲಿಟಿ ಇರ್ತಕ್ಕಂಥದ್ದು ಕಾಮನ್ ಆಗಿ ಸಬ್ಜೆಕ್ಟ್ ಇರುತ್ತೆ. ಅಲ್ಲಿ ಏನಪ್ಪ ಅಂದರೆ ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಕೇಳಿದ್ರೆ ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಕೊಡ್ತಾರೆ. ಅಂದರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಮತ್ತು ಏನಪ್ಪ ಅಂದರೆ ಈಗ FD/ST ಎಕ್ಸಾಮ್ ಏನಿದೆಯೋ ಅಲ್ಲಿಯೂ ಕೂಡ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದರೆ ನಾವು ಈ ಕ್ವಶನ್ ನೋಡೋಣ. ಡಿಕೋಡಿಂಗ್ ಮತ್ತು ಕೋಡಿಂಗ್ ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನೋಡ್ಬೋದು. ಒಂದು ಸಂಕೇತ ಭಾಷೆಯಲ್ಲಿ ಮಾರ್ಚ್ ಅಂದರೆ MARCH ಎಂಬುದನ್ನು OCTG ಎಂಬುದು ಬರೆದರೆ ಅದೇ ಸಂಕೇತದ ಪ್ರಕಾರ ರಿಟರ್ನ್ ಅಂದರೆ RETURN ಎಂಬುದು ಹೇಗೆ ಬರೆಯಬಹುದು? ಅಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಅಪ್ಲೈಡ್ ಆಗಿರ್ತಕ್ಕಂಥದ್ದು ಕೇಳ್ತಾರೆ. ಇಲ್ಲೇ ಅದನ್ನು ಒಂದು ಕೊಟ್ಟು ಅವರು ಒಂದು ವರ್ಡ್ಸ್ ಕೊಟ್ಟು ಅದಕ್ಕೆ ಆನ್ಸರ್ ಕೊಟ್ಟಿರ್ತಾರೆ. ಅಲ್ಲಿ ಎಂಬುದು ಆದರೆ ಅನ್ನೋದಾದರೆ ಇಲ್ಲಿ ರಿಟರ್ನ್ ಎಂಬುದು ಮತ್ತೊಂದು ಕೊಟ್ಟು ನೀವು ಇದಕ್ಕೆ ಸಂಬಂಧ ಹುಡುಕಿ ಯಾವ ರೀತಿ ಇರ್ತಕ್ಕಂಥ ಸಂಬಂಧ ಐತಿ ಅದನ್ನು ಹುಡ್ಕೊಂಡು ನೀವು ಆನ್ಸರ್ ಮಾಡಿ ಅಂತ ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ನೀವು ಕೋಡಿಂಗ್ ಮತ್ತು ಡಿಕೋಡಿಂಗ್ ಮಾಡಬೇಕಾದ್ರೆ ಫಸ್ಟು ಪ್ರಮುಖವಾಗಿ ನಿಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಇಂಗ್ಲೀಷ್ ಆಲ್ಫಾಬೆಟ್ ಆಗಿರ್ತಕ್ಕಂಥ ವರ್ಡ್ಸ್ಗಳನ್ನು ಬರ್ಕೊಂಡು ಅದಕ್ಕೆ ನಂಬರ್ಸ್ ಬರೀಬೇಕು. ಅಂದರೆ 26 ಆಗಿರ್ತಕ್ಕಂಥ ಅಂಕೆಗಳನ್ನು ಬರ್ಕೊಂಡು ನೀವು ಲೆಕ್ಕವನ್ನು ಮಾಡಬೇಕಾಗುತ್ತದೆ. ನಾವು ಮಾಡೋಣ. ಇಲ್ಲಿ ಡಾಟಾ ತಗೊಂಡ್ವಿ, ಆಲ್ರೆಡಿ ಆಲ್ಫಾಬೆಟ್ಸ್ ಬರೆದಿದ್ದೀನಿ, ವರ್ಡ್ಸು ಪ್ಲಸ್ ಅಲ್ಲಿ ಅಡಿಗೆ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. 1ರಿಂದ A ಸ್ಟಾರ್ಟ್ ಆದರೆ Z 26 ಅದರೊಳಗಿರ್ತಕ್ಕಂಥದ್ದು ಸೀರಿಯಲ್ ನಂಬರ್ ಆಗಿರ್ತಕ್ಕಂಥ ವರ್ಡ್ಸು ಮತ್ತು ಸಂಖ್ಯೆಗಳನ್ನು ಬರೆದಿದ್ದೀನಿ ಅನ್ನೋದಾದರೆ ಇಲ್ಲಿ ಬರ್ಕೊಳ್ಳೋಣ. ಅವ್ರು ಏನು ಕೊಟ್ಟಿದ್ದಾರಪ್ಪ, MARCH ಏನಾಗಿದೆ, ಅವು ಏನಾಗಿತ್ತಪ್ಪ ಅಂದರೆ OCTEJ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನೀವೇನು ಕಂಡುಹಿಡಿಬೇಕು ಅನ್ನೋದಾದರೆ RETURN ಕಂಡುಹಿಡೀರಿ ಅಂತ ಹೇಳಿದ್ರು ಅವರು. ಇದು ನೀವು ಕಂಡುಹಿಡ್ಕರಿಯಪ್ಪ, ನಾನು ಇದನ್ನು ಇದಾಗಿತ್ತು ಅಂತ ಹೇಳ್ತೇನೆ. ಹೆಂಗಾಗೈತೆ ಅಂತ ನೋಡ್ಕೊಂಡು ನೀವು ಇದನ್ನು ಇನ್ನೊಂದು ಆಗಿರ್ತಕ್ಕಂಥ ಆನ್ಸರ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ನೀವೇ ಕಂಡುಹಿಡಿ ಅಂತ ಅವರು ಕ್ವಶನ್ ಕೊಂಡಿದ್ದಾರೆ. ನಾವು ಇದಕ್ಕೆ ಸಂಬಂಧ ಹುಡ್ಕೋಣ, ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧ ಇರುತ್ತೆ ಅನ್ನೋದಾದರೆ ನೋಡೋಣ. MO ಅಂತ ಕೊಟ್ಟಿದ್ದಾನೆ ಫಸ್ಟ್ನೇ ಅಕ್ಷರ. ನಾನು ಇದಕ್ಕೂ ಅಂದರೆ ಇಲ್ಲಿ 5 ಅಕ್ಷರ ಇದ್ರೆ ಇಲ್ಲಿ 5 ಅಕ್ಷರ, ಒಂದನೇದಕ್ಕೆ ಇಲ್ಲಿ ಒಂದನೇದು, AK C ಹಿಂಗೆ ಇರ್ತಾವೆ ಸಂಬಂಧ. ಇಲ್ಲಿ Mಗೆ O ಸಂಬಂಧ ಕಂಡುಹಿಡಿಬೇಕು. ನಾನು ಒಂದನೇ ಅಕ್ಷರ M ಎಲ್ಲೈತಿ ಹುಡ್ಕೋಣ. Mಗೆ ಇಲ್ಲೈತಿ, O ಇಲ್ಲೈತಿ ನೋಡಿ. Mಗೂ O ಅಂತ ಕೊಟ್ಟಿದ್ದಾರೆ, M O ಆಗೈತೆ ಅಂತ ಕೊಟ್ಟಿದ್ದಾರೆ. ಹಂಗಾಗಿ ಇಲ್ಲಿರ್ತಕ್ಕಂಥದ್ದು ಪ್ಲಸ್ ಆಯಿತು ಮೈನಸ್ ಆಯಿತು ಮುಂದೋಗಿದೆ ನೋಡ್ಬೋದು, ಮುಂದೋಗಿದೆ. ಹಾಗಾಗಿ ಅಲ್ಲಿ ಪ್ಲಸ್ ಬರ್ಕೋಬೇಕು. ಪ್ಲಸ್ ಬರ್ಕೊಂಡು ಎಷ್ಟು ಅಕ್ಷರ ಮುಂದೋಗಿದೆ, ಒಂದು M ಆಗತ್ತೆ, ಎರಡನೇ ಅಕ್ಷರ ಮುಂದೋಗಿದೆ. ಹಾಗಾಗಿ ಇಲ್ಲಿ +2 ಬರ್ಕೋಬೇಕು. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ Mಗೆ O ಸಂಬಂಧ ಎಷ್ಟೈತಪ್ಪ, +2 ಇದೆ ಅಂತ ನಾನು ಬರ್ಕೊತೀನಿ. ಈ ಥರ ಬರ್ಕೋಬೇಕು ನೀವು. ನೆಕ್ಸ್ಟು A ತಗೊಂಡ್ರೆ C ತಗೋಬೇಕೈತಿ, ಇಲ್ಲಿ ಎರಡನೇ ಅಕ್ಷರ ತಗೋಬೇಕು. ಇಲ್ಲಿ Aಗೆ C ಸಂಬಂಧ ಹೆಂಗೈತೆ ಅಂತ ನಾವು ಕಂಡುಹಿಡಿಬೇಕು. ಏನ ಸಂಬಂಧ ಹಂಗಾರೆ A ಹುಡ್ಕೋಣ. ಎಲ್ಲಿತ್ತು ಅಲ್ವ, A ಒಂದೇದೈತಿ. Aಗೆ C ಏನು ಸಂಬಂಧ ಐತಿ, Aಗೆ 1 2 +2 ಸಂಬಂಧ ಐತಿ ನೋಡು, ಮುಂದೋಗಿದೆ. +2 ಸಂಬಂಧ ಐತಿ. ಹಾಗಾಗಿ ಇಲ್ಲಿ ಕೂಡ +2 ಬರ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಬರ್ತಕ್ಕಂಥದ್ದು R ಬಂತು. Rಗೆ ನಾವು T ಸಂಬಂಧ ಇರುತ್ತೆ. ಏನು Rಗೆ T ಸಂಬಂಧ ಹೆಂಗೆ ಸಂಬಂಧ ಐತಿ ನೋಡೋಣ. RT ಇದು ಕೂಡ ಮುಂದೋಗಿದೆ. ಮುಂದೋದ್ರೆ ನಾವು ಪ್ಲಸ್ ಬರ್ಕೋಬೇಕು. ಪ್ಲಸ್ ಎಷ್ಟು, S1 2, ಇದು ಕೂಡ 2, ಎಲ್ಲವೂ ಕೂಡ 2 ಇರೋದು ಅನಿಸ್ತೈತಿ ಇದು. ಸೊ +2 ಬರ್ಕೋಬೇಕು ನಾವು. ನೆಕ್ಸ್ಟ್ ಸಂಬಂಧ ಏನಪ್ಪ ಅಂದರೆ Cಗೆ ಈ ಸಂಬಂಧ ಅಂತ ಕೊಟ್ಟಿದ್ದಾರೆ. Cಗೆ ಈ ಸಂಬಂಧ ಅಂದರೆ C ಎಲ್ಲೈತಿ, ಇಲ್ಲೇ ಇದೆ. Cಗೆ ಇಲ್ಲೇ ಇದೆ. ಇದು ಕೂಡ ಪ್ಲಸ್ ಮುಂದೋಗಿದೆ. ಇನ್ನು ಬಂದರೆ ಮೈನಸ್ ಬರ್ಕೋಬೋದು ನಾವು. ಯಾವ ಪದ D ಅಂದರೆ -2 ಹಾಕುತ್ತೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ C ಅಂದರೆ Eಗೆ ಇಲ್ಲಿ +2, ಇದು ಕೂಡ +2 ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಲಾಸ್ಟ್ ವರ್ಡ್ ಉಳಿತು ಏನಪ್ಪ ಅಂದರೆ H. ಈ Hಗೆ ಸಂಬಂಧ ಇರ್ತಕ್ಕಂಥದ್ದು J ಅಂತ ಕೊಟ್ಟಿದ್ದಾನೆ. ಯಾವ ರೀತಿ ಐತಿಪ್ಪ HJ,
ಇದು ಕೂಡ +2 ಇದೆ ನೋಡಿ. HIJ ಅನ್ನೋದಾದರೆ ಇದು ಕೂಡ +2 ಬಂತು. ಅಂದರೆ ಇಲ್ಲಿರ್ತಕ್ಕಂತಹ ಸಂಬಂಧದಲ್ಲಿ ನೀವೇನು ಬರೀತಿರೋ ಅದನ್ನು +2 ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ನಂಬರ್ ವ್ಯತ್ಯಾಸ 1 2 3 4 5 ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 5 ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಎಲ್ಲವೂ +2 ನಾವು ತಗೋಬೇಕಾಗತ್ತೆ ಅನ್ನೋದು ಇದರ ನಿಯಮ. ಇದು ಆನ್ಸರ್ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ನಾನು ಹೇಳಿದೆ. ಅಂದರೆ MARCH OCTJ ಆಗಿದೆ ಅನ್ನೋದಾದರೆ ಅವರು ಈ ನಿಯಮವನ್ನು ಇಟ್ಟಿದ್ದಾರೆ. ಅದೇ ನಿಯಮವನ್ನು ನಾವು ಬರೀಬೇಕಾಗುತ್ತೆ ನೆಕ್ಸ್ಟ್. ಹಾಗಾದರೆ RETURN ಏನಾಗುತ್ತೆ ಅನ್ನೋ ಕ್ವಶನ್ ನಾವು ಕಂಡುಹಿಡಿಯೋಣ. ಎಲ್ಲದರಲ್ಲೂ +2 ಬಂತು. ಅದು +2 ಮಾಡ್ಕೊಂಡ್ಬಿಟ್ರೆ ನಮಗೆ ಸಿಗುತ್ತೆ. ಕೋಡಿಂಗ್ ಡಿಕೋಡಿಂಗ್ನಲ್ಲಿ ನಾವು ಆಲ್ಫಾಬೆಟಲ್ಲೇ ಸಿಗುತ್ತೆ ಆನ್ಸರ್. ಇಲ್ಲಿ 6 ಎಲ್ಲಿತ್ತು ಹುಡುಕ್ಬೇಕು. ಫಸ್ಟ್ನೇ ಅಕ್ಷರ 6 ಅಲ್ಲಿ ಏನು ಮಾಡ್ಬೇಕು, ಒಂದನೇ ಅಕ್ಷರಿಗೆ +2 ಕೊಟ್ಟಿದ್ದಾರೆ. ನಾನು 6 +2 ಆಗಿರ್ತಕ್ಕಂಥ ನಾನು ಶಬ್ದ ಹುಡುಕ್ಬೇಕಾಗುತ್ತೆ. ವರ್ಡ್ SRಗೆ 6, ಇದು S1 Tಗೆ 2 ಆಗುತ್ತೆ. ಇಲ್ಲಿ +2. ಹಾಗಾದರೆ ನಾವು T ಬರ್ಕೋಬೇಕು. ಇಲ್ಲಿ ನೋಡಿ ಗೊತ್ತಾಯ್ತಾ? ಇಲ್ಲಿ ಏನು ಮೆಥಡ್ ಮಾಡಿದ್ವಿ ನಾವು ಅದೇ ರೀತಿಯಾಗಿರ್ತಕ್ಕಂಥ ಮೆಥಡ್ ಮಾಡಬೇಕಾಗುತ್ತೆ. 6 ಅಂದರೆ 1 S 1 ಆಗುತ್ತೆ, +1 S ಆದರೆ 1, T ಆದರೆ +2 ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು Rಗೆ T ಆಯಿತು. ಮತ್ತು ಈಗೇನು ಬರ್ಬೋದು ಅನ್ನೋದಾದರೆ ಈಗೇನು ಬರ್ತದಪ್ಪ ಅನ್ನೋದಾದರೆ ನಾವು ನೋಡೋಣ. ಈಗ ಹುಡುಕ್ಬೇಕು ನಾವು. ಇದು ಈಗ ಅಂದರೆ +2 ಎಲ್ಲಿ ಬರುತ್ತೆ ನೋಡ್ಕೋಬೇಕು ನಾವು. G ಬರುತ್ತೆ ನೋಡು, ಎಣ್ಸೇರಿ ನಾವು. F ಆಗತ್ತೆ G, ಇದು 1ನೇದು 2 ಅಲ್ಲಿ, ಹಂಗಾಗಿ G ಬರ್ಕೋಬೇಕು ನಾವು. ಆನ್ಸರ್ G. ಇದು +2, ಇದು +2. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ನೆಕ್ಸ್ಟ್ ಬರ್ತದ್ದು T ಬಂತು. T ಮುಂದೆ 2 ಹುಡುಕ್ಬೇಕಾಗತ್ತೆ ನಾವು. T ಎಲ್ಲಿ ಇದ್ದಿದ್ರಾಗೆ T ಇಲ್ಲಿದೆ. 2 ಅಂದರೆ V ಆಗುತ್ತೆ ಆನ್ಸರ್. ಅದಕ್ಕೆ ಇಲ್ಲಿದ್ದ ಹಿಂಗೆ ಬರೆದ್ರೆ 2 +2 ಬರ್ಕೋಬೇಕು ನಾವು. ಹಾಗಾದರೆ ಇದಕ್ಕೆ ಆನ್ಸರ್ ಏನು? V. Tಗೆ Vಗೆ ಅಂದರೆ +2 ಆಯಿತು ಅಂತ ಇದು. ನೆಕ್ಸ್ಟ್ ಬರ್ತಕ್ಕಂಥದ್ದು U ಬರ್ತೈತಿ. U ಹುಡುಕ್ಬೇಕು. U ಮುಂದೆ 2 ಆಗಿರ್ತಕ್ಕಂಥ ವರ್ಡ್ಸ್ ಬಿಟ್ಟು ಬರೀಬೇಕು ನಾವು. ಅಂದರೆ W ಬರುತ್ತೆ. ಅದರ ಆನ್ಸರ್ W ಬರೀಬೇಕು. Uಗೆ W ಆಯಿತು +2. ಇದು ಹೆಂಗಂದರೆ ನೀನು ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸ್ ಏನಪ್ಪ ಅಂದರೆ ಆಲ್ಫಾಬೆಟ್ +2 ಮಾಡ್ಕೊಂತ ಹೋಗ್ಬೇಕು. ಒಂದು ಪದ ಬಿಟ್ಟು ಬರ್ತದಲ್ಲ ಅದೇ ಆನ್ಸರ್ ಇದಕ್ಕೆ. ಯಾಕಂದರೆ ಇಲ್ಲಿ +2 ಮಾಡಿದಾರಲ್ಲ ಅದೇ ರೀತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು R ಬಂತು. R ಮುಂದೆ 2 ಹುಡುಕ್ಬೇಕತ್ತೆ. ನೆಕ್ಸ್ಟು R ಎಲ್ಲಿದಪ್ಪ? R ಮುಂದೆ +2. ಈ R ಮುಂದೆ ರಿಟರ್ನ್ ಅಲ್ಲ, ಅದು ಕೂಡ ಏನಾಗುತ್ತೆ ನೋಡಿ. R ಹುಟ್ಟಾಗ T ಬಂತು. ಬಟ್ ಸೊ R ಅದಕ್ಕೆ ಆನ್ಸರ್ Tನೇ ಆಗುತ್ತೆ. +2 ಇಲ್ಲೇ ಇದಲ್ಲ, R2 +2 ಆಯಿತು. ನೆಕ್ಸ್ಟು N ಒಂದು ಉಳಿತು. Nಗೆ ಯಾರು ಬರ್ತೈತೆ ನೋಡೋಣ ಫೈನಲು. N ಮುಂದೆ 2 ಬರೀಬೇಕಾಗತ್ತೆ. ಪ್ಲಸ್ಸು N ಮುಂದೆ +2 ಅಂದರೆ P ಅದಕ್ಕೆ ಆನ್ಸರ್. ಇದು +2. ಇದೇ ರೀತಿಯಾಗಿರ್ತಕ್ಕಂಥ ಆನ್ಸರ್ ಬಂತು. ಅದಕ್ಕೆ ಹಾಗಾದರೆ ಆನ್ಸರ್ ಏನಪ್ಪ ಅಂದರೆ TGVWTP ಆನ್ಸರ್. ಅಂದರೆ ಈ ಪದಕ್ಕೆ ರಿಟರ್ನ್ ಎಂಬುದು ಹೇಗೆ ಬರೆಯಬಹುದು ಅನ್ನೋದಾದರೆ ನಾವು ನೋಡ್ಬೋದು TGVWTP. ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ TGVWTP ಅಂತ ಆನ್ಸರ್ ನಾವು ಹೇಳ್ಬೋದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್. ಯಾಕಂದರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮಾಡಬೇಕಾದ್ರೆ ನೀವು ಕೊಟ್ಟಕ್ಕಂತಹ ಇಂಗ್ಲೀಷ್ ಆಲ್ಫಾಬೆಟ್ ವರ್ಡ್ನಲ್ಲಿ ನಂಬರ್ಗಳು ಮೆನ್ಷನ್ ಇರುತ್ತವೆ. ಅವನೇನಾದರೂ ಬೈ ಚಾನ್ಸ್ +3 ಕೊಡ್ಬೋದು, +5 ಕೊಡ್ಬೋದು, ಮೈನಸ್ ಕೊಡ್ಬೋದು. ಮೈನಸ್ ಹೆಂಗಂದರೆ ಎಲ್ಲೂ ಇಂದ ಈಗ ಎಕ್ಸಾಂಪಲ್ ಎಲ್ಲಿತ್ತಂದ್ರೆ ಅದರಿಂದ ಏನಾದರೂ ಬಂದರೆ ಅದು ಮೈನಸ್ ಆಗುತ್ತೆ. K ಅಂತ ಬಂದರೆ ನಾವು ಮೈನಸ್ ತಗೋಬೇಕಾಗುತ್ತೆ. ಹೀಗೆ ಇಲ್ಲಿ +2 ಎಲ್ಲವೂ ಕೂಡ +2 ಇದಾವೆ. ಹಾಗಾಗಿ ಇದು ಈಜಿ ಅನ್ನಿಸ್ತೈತಿ. ಸೊ ನಾನು ಹಲವಾರು ರೀತಿಯಾಗಿರ್ತಕ್ಕಂತಹ ಏನಪ್ಪ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದಾಗಿರ್ಬೋದು ಬಿಗ್ ಅಪ್ಡೇಟ್ ಕೊಡ್ತಾ ಹೋಗಿದ್ದೀನಿ. ಯಾರ್ಯಾರು ಏನಪ್ಪ ಅಂದರೆ ಈ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ಎಲ್ಲ ಸ್ನೇಹಿತರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ತಕ್ಷಣ ಇರತಕ್ಕಂಥ ರಿಪ್ಲೈ ಕೊಡ್ತೀವಿ. ಏನಪ್ಪ ಅಂದರೆ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ. ಮತ್ತು ಹರೀಶ್ GB ಸರ್ ಕೂಡ ಈಗ ಮೆಂಟಲ್ ಅಬಿಲಿಟಿ ಕ್ಲಾಸಸ್ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ನಾನು ಕಾಂಪಿಟೇಟಿವ್ ಯಾರು ಎಕ್ಸಾಮ್ ಗೊತ್ತಿದ್ರು ಈಗ ಬರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಅವ್ರಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಕೂಡ ಹೇಳ್ತಾ ಇದ್ದೀನಿ ಉಚಿತವಾಗಿ. ಪ್ಲಸ್ಸು MCQ ಆಗಿರ್ಬೋದು TET ಯಾರು ಓದ್ತಿದ್ರು ಅವ್ರಿಗೂ ಕೂಡ ಕ್ಲಾಸಸ್ ಕೂಡ ಮಾಡ್ತಿದ್ದೀನಿ.
ಹಾಗಾಗಿ ಹೊಸದಾಗಿ ಯಾರ್ಯಾರು ಚಾನಲ್ ಅಂತೀರಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಏನಪ್ಪ ಅಂದರೆ ನೀವು ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ಬೋದು. ಮತ್ತೇನಪ್ಪ ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬೇರೆ ವಿಷಯದೊಂದಿಗೆ ಅಂದರೆ ಮೆಂಟಲ್ ಅಬಿಲಿಟಿಗೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮುಂದುವರಿದ ಭಾಗ ಏನೇನು ಅಪ್ಡೇಟ್ ಇದೆಯೋ ಅದ್ರ ಬಗ್ಗೆ ಮಾಡ್ತಾ ಹೋಗ್ತೀನಿ. ಜೊತೆಗೆ ನಾನು ಬೇರೆ ಯಾವ ಕ್ಲಾಸಸ್ ಕೂಡ ಇದ್ದರೆ ತೆಗಿತಾ ಹೋಗ್ತೀನಿ. ನಾನು ಏನಪ್ಪ ಅಂದರೆ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಒಟ್ಟು ಬರ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು.